ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದೇ ವಾರದಲ್ಲಿ 2ರಿಂದ 3 kgಯಷ್ಟು ಕಡಿಮೆ ಮಾಡುವಂತಹ ನಂಬರ್ 1 ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟನ್ನು ಹೇಗೆ ಮನೆಯಲ್ಲಿ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಜಿಮ್ಮಲ್ಲಿ ಒಂದು 3-4 ಗಂಟೆ ವರ್ಕೌಟ್ ಮಾಡಿದ್ರೂ ಕೂಡ ವೆಯ್ಟ್ ಲಾಸ್ ಆಗಲ್ಲ. ಯಾಕಂದರೆ ನೀವು ತಿನ್ನೋ ಅಂತಹ ಫುಡ್ಡು ಬ್ಯಾಲೆನ್ಸ್ಡ್ ಆಗಿಲ್ಲ, ವೆಯ್ಟ್ ಲಾಸ್ ಫುಡ್ ಆಗಿಲ್ಲ ಅಂದರೆ ನೀವೆಷ್ಟೇ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಹಾಗಾದರೆ ಬನ್ನಿ, ಹೇಗೆ ಆ ಒಂದು ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮನೆಯಲ್ಲೇ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ಗೆ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ಯಾವುದೇ ವಿಡಿಯೋ ನಿಮಗೆ ಮಿಸ್ ಆಗಲ್ಲ. ಬನ್ನಿ, ಆ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋದಕ್ಕೆ ನಿಮಗೆ ಆಲ್ಮಂಡ್ ಮಿಲ್ಕ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಮಿಲ್ಕ್ ಬರುತ್ತಲ್ಲ ಅದನ್ನಾದರೂ ನೀವು ತೊಗೊಬಹುದು. ಇಲ್ಲಿ ನಾನು 1 ಗ್ಲಾಸಷ್ಟು ಆಲ್ಮಂಡ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೆ ಆಲ್ಮಂಡ್ ಮಿಲ್ಕ್ ಇಲ್ಲ ಅಂದರೆ ನಾರ್ಮಲಾಗಿ ಹಾಲು ಬರುತ್ತಲ್ವ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ನಂತರ ನಿಮಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಓಟ್ಸ್ ಬೇಕಾಗುತ್ತೆ. ಓಟ್ಸ್ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ ಇರ್ಬೋದು ಅಥವಾ ಎಲ್ಲ ಒಂದು ದಿನಸಿ ಅಂಗಡಿಗಳಲ್ಲಿ ಈಗ ಇವಾಗ ಸಿಗುತ್ತೆ. ನೀವು ಓಟ್ಸನ್ನು ಇದಕ್ಕೆ ತೊಗೋಬೇಕು. ಇಲ್ಲಿ ನಾನು 2ರಿಂದ 4 ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲಿ ಆಗುವಷ್ಟು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೊಂದು 1/2 ಕಪ್ ಅಂತ ಅಂದ್ಕೋಬಹುದು. ಓಕೆ, ಫಸ್ಟು ನೀವೇನು ಮಾಡಬೇಕು, ಓಟ್ಸ್ ಸ್ವಲ್ಪ ಬೇಯಬೇಕಾಯ್ತಾ, ಅದನ್ನು ಒಂದು 2 ನಿಮಿಷದಿಂದ 3 ನಿಮಿಷ ಅದನ್ನು ಬೇಯಿಸ್ಕೊಳ್ಳಿ. ಆಮೇಲೆ ಏನೆಲ್ಲ ಆ್ಯಡ್ ಮಾಡಬೇಕು ಹೇಳ್ತೀನಿ. ಇವಾಗ ಓಟ್ಸ್ ಸ್ವಲ್ಪ 2ರಿಂದ 3 ನಿಮಿಷ ಬೇಯ್ದಿದೆ. ಇವಾಗ ನಾನು ಬ್ಲ್ಯಾಕ್ ಮತ್ತು ವೈಟ್ ಚಿಯಾ ಸೀಡ್ ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 1/2 ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕ್ಕೊಳ್ಳಿ. ಇದು ನಿಮ್ಮ ಕೂದಲಿಗೆ ಓವರಾಲ್ ಬಾಡಿಗೆ ತುಂಬಾ ಅನುಕೂಲ ಮಾಡುತ್ತೆ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಅಂದ ತಕ್ಷಣ ನ್ಯೂಟ್ರಿಷನಲ್ಲ ಕೊರತೆ ಆಗಬಾರ್ದು, ಅದಕ್ಕೋಸ್ಕರ ಇವೆಲ್ಲ ಆ್ಯಡ್ ಮಾಡ್ತಿರೋದು. ನೆಕ್ಸ್ಟ್ ನಾನಿಲ್ಲಿ ಪಂಪ್ಕಿನ್ ಸೀಡ್ಸನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ರೇಸಿನ್ಸ್ ಅಂದರೆ ಒಣ ದ್ರಾಕ್ಷಿ ಬರುತ್ತಲ್ವ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸಲ್ಲಿ ನಮಗೆ ಮಿನರಲ್ಸ್ ವಿಟಮಿನ್ಸ್ಗಳ ಕೊರತೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಆದಷ್ಟು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಟ್ಸು ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಇದನ್ನು ಮತ್ತೆ 2ರಿಂದ 3 ನಿಮಿಷ ಬೇಯಿಸಿಬಿಟ್ಟು ನಂತರ ಸ್ಟವನ್ನು ಆಫ್ ಮಾಡಿ, ಆಫ್ ಆದ ನಂತರ ಇದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಬೆರೀಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಆಗಿದೆ. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ಟ್ರಾಬೆರೀಸು 1/2 ಕಪ್ಪು ಮತ್ತು ಬ್ಲೂಬೆರೀಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸ್ಟ್ರಾಬೆರೀಸ್ ಬ್ಲೂಬೆರೀಸ್ ಎಲ್ಲ ಹಾಕಿದ್ದೀನಿ. ಇನ್ನು ನಿಮಗೆ ಬೇಕಂದರೆ ನೀವು ಸಿನಮನ್ ಪೌಡರ್ ಕೂಡ ಬರುತ್ತಲ್ಲ, ಚಕ್ಕೆದು ಪೌಡರ್ ಕೂಡ 1 ಚಿಟಿಕೆಯಷ್ಟು ಹಾಕೊಬಹುದು. ಫ್ರೆಂಡ್ಸ್, ಇದನ್ನೆಲ್ಲ ಅಷ್ಟು ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಆದಮೇಲೆ ಇದನ್ನು ನಾನು ಖಾಲಿ ಹೊಟ್ಟೆಗೆ ಬೆಳಗ್ಗೆ ತಿಂದರೆ ನಿಮಗೆ ಖಂಡಿತವಾಗ್ಲೂ 2ರಿಂದ 3 kg ವಾರದಲ್ಲೇ ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.